ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಈ ಒಂದು ವಿಡಿಯೋದಲ್ಲಿ ಒಬ್ಬ ಗೃಹಿಣಿಯಾಗಿ ಮಳೆಗಾಲದಲ್ಲಿ ಮನೆ ನಿಭಾಯಿಸುವಾಗ ನಾನು ಯಾವ ರೀತಿ ಟಿಪ್ಸ್ನ ಫಾಲೋ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ, ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಬೆಳಗ್ಗೆ ಬ್ರೇಕ್ಫಾಸ್ಟಿಂದನೇ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೋಸ್ಕರ ಸ್ಯಾಂಡ್ವಿಚ್ನ ಮಾಡ್ತಾ ಇದ್ದೀನಿ. ನನ್ನ ವೇಯಲ್ಲಿ ಈಸಿಯಾಗಿ ಟೇಸ್ಟಿಯಾಗಿ ಯಾವ ರೀತಿ ಸ್ಯಾಂಡ್ವಿಚ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ನೋಡಿ. ನೋಡೋಕ್ಕೆ ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆಯೋ, ಟೇಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ನಾನಿದು ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ. ಒಂದು ಪ್ಯಾನಲ್ಲಿ ಸ್ವಲ್ಪ ತುಪ್ಪನ ಹಾಕ್ಕೊಳ್ತೀನಿ. ತುಪ್ಪದಲ್ಲಿ ನಾನು ಬ್ರೆಡ್ನ ಫ್ರೈ ಮಾಡ್ಕೊಳ್ತೀನಿ. ಆದಷ್ಟು ಹೋಮ್ ಮೇಡ್ ಬ್ರೆಡ್ ಆದರೆ ಇನ್ನೂ ಹೆಲ್ತಿ ಅಂತಲೇ ಹೇಳ್ಬೋದು. ಈಸಿಯಾಗಿ ಬ್ರೆಡ್ ಕೂಡ ಮಾಡ್ಕೊಳ್ಬೋದು. ಕಮಿಂಗ್ ವೀಡಿಯೋಸಲ್ಲಿ ಅದ್ರ ಬಗ್ಗೆ ಶೇರ್ ಮಾಡ್ತೀನಿ. ಎರಡು ಕಡೆ ಕೂಡ ಲೈಟಾಗಿ ಈ ರೀತಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ರೋಸ್ಟ್ ಮಾಡ್ಕೊಂಡಿರುವಂಥ ಈ ಒಂದು ಪೀಸಸ್ನ ನಾನು ಈ ರೀತಿ ಸೈಡ್ಗೆ ಒಂದು ಚಾಪಿಂಗ್ ಬೋರ್ಡ್ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಈ ಒಂದು ಬೋರ್ಡ್ ಅಂತೂ ಚಾಪಿಂಗ್ ಬೋರ್ಡ್ ರೀತಿಯಲ್ಲಿ ಮುದ್ದೆ ಮಾಡೋಕ್ಕಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ತುಂಬ ಕನ್ವೀನಿಯೆಂಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಈಗ ಎರಡು ಪೀಸಸ್ನ ಕೂಡ ನಾನು ಇದೇ ರೀತಿ ರೋಸ್ಟ್ ಮಾಡಿ ಈ ಒಂದು ಚಾಪಿಂಗ್ ಬೋರ್ಡ್ ಮೇಲೆ ಇಟ್ಕೊಂಡಿದ್ದೀನಿ. ಇದ್ರ ಮೇಲೆ ವೆಜ್ ಮಯೋನೀಸ್ನ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದರೂ ಟೊಮೊಟೊ ಸಾಸ್ ಇದ್ದರೆ ಅದು ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಬಟ್ ನಾನಿಲ್ಲಿ ವೆಜ್ ಮಯೋನೀಸ್ನ ಈ ರೀತಿ ಅಪ್ಲೈ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಟೊಮೊಟೊ ಮತ್ತು ಈ ಕುಕ್ಕುಂಬರ್ನ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊನ ಸ್ವಲ್ಪ ತುಪ್ಪದಲ್ಲಿ ಹುರಿದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಜಸ್ಟ್ ಸಾಟೆ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದನ್ನು ಈ ರೀತಿ ಬ್ರೆಡ್ ಪೀಸಸ್ ಮಧ್ಯದಲ್ಲಿ ಇಟ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಅದರ ಮೇಲೆ ಈ ರೀತಿಯಾಗಿ ನಾನು ಈ ಒಂದು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಉಲ್ಟಾ ಇಡ್ತಾ ಇದ್ದೀನಿ. ಅಂದರೆ ಮೇಲೆ ಇಟ್ಟಿರುವಂಥ ಬ್ರೆಡ್ನ ನಾನು ರೋಸ್ಟ್ ಮಾಡಿಲ್ಲ, ಸೊ ಅದಕ್ಕೋಸ್ಕರ ಉಲ್ಟಾ ಇಡ್ತಾ ಇದ್ದೀನಿ. ಈಗ ಬ್ರೆಡ್ಡು ಬಿಸಿ ಆಗೋಷ್ಟರಲ್ಲಿ ಒಳಗಡೆ ಇರುವಂಥ ಮೈನೀಸು ಮತ್ತು ಆ ವೆಜಿಟೇಬಲ್ಸ್ ಎಲ್ಲ ಕೂಡ ಸ್ವಲ್ಪ ಬಿಸಿಯಾಗಿರುತ್ತೆ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಆದರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಕಡೆ ನಾನು ಮಾಡ್ತಾನೇ ಇದ್ದೀನಿ, ಇನ್ನೊಂದು ಕಡೆ ಖಾಲಿ ಆಗ್ತಾ ಇರುತ್ತೆ. ಅಷ್ಟೊಂದು ಯಮ್ಮಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅನ್ನೋದಾದರೆ ಈ ಒಂದು ವೇಯಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದೇ ಥರನೇ ಎಲ್ಲದನ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿದಾಗಿದೆ. ಅದನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಕಿಚನ್ ಮೆಸ್ಸಪ್ ಎಲ್ಲ ಏನಿರುತ್ತೆ ಅದನ್ನು ಒಂದ್ಸರಿ ಕ್ಲಿಯರ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಸರಿ ಕೂಡ ಅಷ್ಟೇ, ಪ್ರತಿಯೊಂದು ಮೀಲ್ನ ಪ್ರಿಪೇರ್ ಮಾಡಿದಾದ್ಮೇಲೆ ಕ್ವಿಕ್ಕಾಗಿ ಈ ರೀತಿ ಕಿಚನಲ್ಲಿರುವಂಥ ವಸ್ತುಗಳನ್ನೆಲ್ಲ ಅದರ ಜಾಗದಲ್ಲಿ ಇಟ್ಬಿಟ್ಟು ವಿಡಿಯೋದಲ್ಲಿ ತೋರಿಸ್ತಾ ಇರುವಂಥ ಕ್ಲಾತಿಂದನೇ ಕೌಂಟರ್ನ ಒಂದ್ಸರಿ ನೀಟಾಗಿ ವೈಪ್ ಮಾಡ್ಕೊಳ್ತೀನಿ. ಇದರಿಂದ ಸಣ್ಣ ಸಣ್ಣ ಇರುವೆಗಳು ಮತ್ತು ಸಣ್ಣ ಸಣ್ಣ ಸೊಳ್ಳೆಗಳೆಲ್ಲ ಬರೋದೇನಿರುತ್ತೆ ಅದೆಲ್ಲ ಕೂಡ ಅವಾಯ್ಡ್ ಆಗುತ್ತೆ. ಸ್ಟವ್ ಕೆಳಗಡೆ ಇರ್ಬೋದು ಅಥವಾ ನಾವು ಆಯಿಲ್ ಬಾಟಲ್ಸ್ ಏನು ತೆಗೆದಿರ್ತೀವಿ ಅದನ್ನೆಲ್ಲ ಒಂದ್ಸರಿ ವೈಪ್ ಮಾಡಿಬಿಟ್ಟು ಅದರ ಜಾಗದಲ್ಲಿ ಇಟ್ಬಿಟ್ಟು ಈ ರೀತಿ ನಾನು ಕೌಂಟರ್ನ ಒಂದು ಕಡೆಯಿಂದ ಕೂಡ ಎಲ್ಲದನ್ನ ಸೈಡ್ಗೆ ಇಟ್ಕೊಂಡು ಈ ರೀತಿ ಒರೆಸ್ಕೊಳ್ತಾ ಇದ್ದೀನಿ. ಸ್ಪೆಷಲಿ ಸ್ಟವ್ ಮೇಲೆಲ್ಲ ಏನಾದರೂ ಉಕ್ಕಿಸಿದಾಗ ಅದನ್ನು ಡೈರೆಕ್ಟಾಗಿ ಬಟ್ಟೆಯಿಂದ ಕ್ಲೀನ್ ಮಾಡೋದಾದರೆ, ಆ ಒಂದು ಬಟ್ಟೆನ ಸರಿಯಾಗಿ ವಾಶ್ ಮಾಡಿ ಒಣಗಾಕಿಲ್ಲ ಅನ್ನೋದಾದರೆ ಅದರಿಂದ ಕೂಡ ಸಣ್ಣ ಸಣ್ಣ ಪೆಸ್ಟ್ ಎಲ್ಲ ಬರೋ ಚಾನ್ಸ್ ಜಾಸ್ತಿನೇ ಇರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಕ್ಲಾತ್ಸ್ನ ಯೂಸ್ ಮಾಡ್ಬೋದು. ಇಲ್ಲ ಕಾಟನ್ ಹಳೆ ಬಟ್ಟೆಗಳೆಲ್ಲ ಏನಿರುತ್ತೆ ಅದನ್ನು ಕಟ್ ಮಾಡಿ ಇಟ್ಕೊಳ್ಳೋದಾದ್ರೂ ಕೂಡ ಈ ರೀತಿ ಯೂಸ್ ಮಾಡಿಕೊಂಡು ಯೂಸ್ ಆದಮೇಲೆ ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕ್ಬೋದು. ನೆಕ್ಸ್ಟ್ ಫುಡ್ ಐಟಮ್ಸ್ ಏನಾದರೂ ಕೌಂಟರ್ ಮೇಲೆ ಇಡ್ತೀರಾ ಅನ್ನೋದಾದರೆ ಆದಷ್ಟು ಈ ರೀತಿ ಕವರ್ ಮಾಡಿ ಇಡಿ. ಇದರಿಂದ ಸಣ್ಣ ಸಣ್ಣ ಸೊಳ್ಳೆಗಳೆಲ್ಲ ಕೂಡ ಬೇಗ ಅಟ್ರಾಕ್ಟ್ ಆಗದಿರ ಇರುತ್ತೆ. ಈಗ ಕಿಚನ್ ಕೂಡ ಕ್ಲೀನ್ ಆಗಿದೆ, ಆರಾಮಾಗಿ ಬ್ರೇಕ್ಫಾಸ್ಟ್ನ ಮಾಡ್ಬೋದು. ಇಲ್ಲ ಅನ್ನೋದಾದರೆ ನಾವು ಬ್ರೇಕ್ಫಾಸ್ಟ್ ಮಾಡಬೇಕಾದ್ರೂ ಕೂಡ ಕಿಚನ್ ಮೆಸ್ ಅಪ್ ಆಗಿದೆ, ಯಾರಾದರೂ ಸಡನ್ ಆಗಿ ಬರ್ತಾರೆ, ಕಿಚನ್ ಕ್ಲೀನ್ ಆಗಿಲ್ಲ ಅಂತ ಮೈಂಡಲ್ಲಿ ಓಡ್ತಾನೆ ಇರುತ್ತಲ್ಲ. ರೆಗ್ಯುಲರ್ ಆಗಿ ಈ ರೀತಿ ಬ್ರೇಕ್ಫಾಸ್ಟ್ ಏನು ಮಾಡಲ್ಲ, ಬಟ್ ಮಕ್ಕಳಿಗೋಸ್ಕರ ಆದರೂ ಆಗಾಗ ಈ ರೀತಿ ಸ್ವಲ್ಪ ಫ್ಯಾನ್ಸಿ ಬ್ರೇಕ್ಫಾಸ್ಟ್ ಎಲ್ಲ ಕೂಡ ಟ್ರೈ ಮಾಡಲೇಬೇಕಾಗುತ್ತೆ. ಬೆಳಗಿನ ಮನೆ ಕೆಲಸ ಎಲ್ಲ ಕೂಡ ಮುಗ್ದಿದೆ. ಕೂದಲೆಲ್ಲ ಚೆನ್ನಾಗಿ ಒಣಗಿದೆ. ಒಂದ್ಸರಿ ಸಿಕ್ ಬಿಡಿಸ್ಬಿಟ್ಟು ಆಮೇಲೆ ಕ್ಲಿಪ್ ಹಾಕೊಳ್ಳೋಣ ಅನ್ನೋದ್ರಿಂದ ಬಂದಿದ್ದೀನಿ. ಮೇಯ್ನ್ ಆಗಿ ನಾನು ಅಬ್ಸರ್ವ್ ಮಾಡಿರುವಂಥದ್ದು ಈ ಒಂದು ರೋಸ್ಮೆರಿ ವಾಟರ್ನ ಆಲ್ಮೋಸ್ಟ್ 1 ಮಂತಿಂದ ಯೂಸ್ ಮಾಡ್ತಾ ಇದ್ದೀನಿ. ಈ ವಾಟರ್ನ ಕರೆಕ್ಟಾಗಿ ನಾನು ಯಾವಾಗ ಸ್ಪ್ರೇ ಮಾಡಿಕೊಂಡು ನೀಟಾಗಿ ಮೇಂಟೈನ್ ಮಾಡಿರ್ತೀನಿ ಆವಾಗ ಏರ್ ಫಾಲ್ ಅನ್ನೋದು ತುಂಬಾ ಕಡಿಮೆ ಇರುತ್ತೆ. ಒಂದು ವೇಳೆ ನಾನು ಈ ಒಂದು ರೋಸ್ ವಾಟರ್ನ ಒಂದು 4-5 ದಿನಗಳ ಕಾಲ ಯೂಸ್ ಮಾಡಿಲ್ಲ ಅನ್ನೋದಾದರೆ ಪುನಃ ನಾರ್ಮಲಾಗಿ ಯಾವ ರೀತಿ ಏರ್ ಫಾಲ್ ಆಗುತ್ತೆ ಅದೇ ಥರನೇ ಆಗ್ತಿರುತ್ತೆ. ಸೊ ಇದಂತೂ ಒಂದು ರೀತಿ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಜಸ್ಟು ಈ ರೀತಿ ಸ್ಪ್ರೇ ಮಾಡಿಕೊಂಡು ಒಂದು 5 ನಿಮಿಷ ಮಸಾಜ್ ಮಾಡಿಕೊಂಡು ಆಮೇಲೆ ಈ ರೀತಿ ಕ್ಲಿಪ್ನ ಹಾಕ್ಕೊಳ್ತೀನಿ. ಹೋಮ್ ಮೇಕಿಂಗ್ ಮಧ್ಯದಲ್ಲಿ ತುಂಬ ಜನ ಮಿಸ್ ಮಾಡ್ಕೊಳ್ಳೋವಂಥದ್ದು ಸೆಲ್ಫ್ ಕೇರು. ಆದಷ್ಟು ನಮ್ಮ ಬಗ್ಗೆ ನಾವು ಕೂಡ ಗಮನ ಕೊಟ್ಕೊಂಡು ಹೇರ್ ಕೇರ್ ಇರ್ಬೋದು, ಸ್ಕಿನ್ ಕೇರ್ ಇರ್ಬೋದು ಮಾಡ್ಕೊಳ್ಳೋದ್ರಿಂದ ನಮ್ಮ ಮೈಂಡ್ ಥಿಂಕಿಂಗ್ ಕೇಪಬಿಲಿಟಿ ಕೂಡ ಪಾಸಿಟಿವ್ ವೇಯಲ್ಲೇ ಹೋಗುತ್ತೆ. ಸೊ ಇದರಿಂದ ನಮ್ಮ ಹೋಮ್ ಮೇಕಿಂಗು ಕೂಡ ಪಾಸಿಟಿವ್ ವೇಯಲ್ಲೇ ಹೋಗೋಕ್ಕೆ ಒಂದು ಒಳ್ಳೆ ಮೋಟಿವೇಶನ್ ಅದು ಸಿಗುತ್ತೆ.
ಮೇಯ್ನ್ ಆಗಿ ಮಳೆಗಾಲದಲ್ಲಿ ಎಲ್ಲೆಲ್ಲಿ ಮಾಯ್ಶ್ಚರ್ ಜಾಸ್ತಿ ಇರುತ್ತೋ ಆ ಒಂದು ಏರಿಯಾಸ್ನ ಪಾಯಿಂಟ್ಔಟ್ ಮಾಡಿಕೊಂಡು ಆದಷ್ಟು ಡ್ರೈ ಆಗಿ ಇಟ್ಕೊಳ್ಳೋದಾದರೆ ಬೆಟರು. ಈ ಒಂದು ಅಂಡರ್ ಸಿಂಕ್ ಏರಿಯಾ ಏನಿದೆ ಮೇಯ್ನ್ ಆಗಿ ಪೆಸ್ಟ್ ಅನ್ನೋದು ಸ್ಟಾರ್ಟ್ ಆಗುವಂಥದ್ದೇ ಇಲ್ಲಿನ ಸ್ಮೆಲ್ಗಿರ್ಬೋದು ಅಥವಾ ಸ್ವಲ್ಪ ವಾಟರ್ ಏನಾದರೂ ಇದ್ದರೂ ಕೂಡ ಬೇಗನೆ ಕಾಕ್ರೋಚಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ವೀಕ್ಲಿ ಒನ್ಸ್ ಆದರೂ ಕೂಡ ನೀವು ಅಂಡರ್ ಸಿಂಕ್ ಏರಿಯಾದಲ್ಲಿ ಏನೇನು ವಸ್ತುಗಳನ್ನ ಇಟ್ಕೊಂಡಿದ್ದೀರಾ ಅದನ್ನೆಲ್ಲ ಕೂಡ ಒಂದ್ಸರಿ ಒರೆಸಿಟ್ಕೊಳ್ಳೋದು, ಈ ರೀತಿ ಕ್ಲೀನ್ ಮಾಡೋದಾದರೆ ಸ್ಟಾರ್ಟಿಂಗ್ ಬರೋವಂಥ 80% ಪೆಸ್ಟ್ನ ಕಂಟ್ರೋಲ್ ಮಾಡ್ಬೋದು. ನಾನಿಲ್ಲಿ ಜಸ್ಟ್ ನಾರ್ಮಲ್ ಡಿಶ್ ವಾಷಿಂಗ್ ಸೋಪಿಂದನೇ ನೀಟಾಗಿ ಒಂದ್ಸರಿ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ಒಂದು ಕ್ಲಾತಿಂದ ನೀಟಾಗಿ ಒರೆಸ್ಕೊಳ್ತೀನಿ. ಮೇಯ್ನ್ ಆಗಿ ಈ ಒಂದು ಪೈಪ್ಸ್ ಎಲ್ಲ ಏನಿರುತ್ತೆ ಅದು ಏನಾದರೂ ಸ್ವಲ್ಪ ಲೀಕ್ ಆಗ್ತಿದ್ರೆ ಆದಷ್ಟು ಅದನ್ನು ರಿಮೂವ್ ಮಾಡಿಬಿಟ್ಟು ಹೊಸ ಪೈಪ್ನ ಹಾಕೊಳ್ಳೋದೇ ಬೆಟರು. ಒನ್ಸ್ ಇಲ್ಲಿ ಲೀಕೇಜ್ ಏನಾದರೂ ಸ್ಟಾರ್ಟ್ ಆಯಿತು ಅನ್ನೋದಾದರೆ ಅದರಿಂದನೇ ಫಂಗಸ್ ಎಲ್ಲ ಫಾರ್ಮ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ತುಂಬ ದಿನಗಳಿಂದ ಇದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೆ. ಮೇಯ್ನ್ ಆಗಿ ಡಿಶ್ ವಾಷಿಂಗ್ ಲಿಕ್ವಿಡಲ್ಲಿ ತುಂಬ ಡಿಫ್ರೆಂಟ್ ಆಗಿರೋವಂಥದ್ದನ್ನ ಯೂಸ್ ಮಾಡೇ ಇರ್ತೀರಾ. ಬಟ್ ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಡಾಕ್ಟರ್ ವಾಶ್ ಅನ್ನೋ ಒಂದು ಲಿಕ್ವಿಡು. ಇದರಲ್ಲಿ ಸ್ಪೆಷಾಲಿಟಿ ಏನಿದೆ ಅನ್ನೋದಾದರೆ ವಿಮ್ ಲಿಕ್ವಿಡ್ಸ್ ಎಲ್ಲ ಯೂಸ್ ಮಾಡಿದಾಗ ನೊರೆ ತುಂಬಾ ಜಾಸ್ತಿ ಬರ್ತಿತ್ತು. ಪಾತ್ರೆನ ತೊಳೆದ್ರೂ ಕೂಡ ನೊರೆ ಅನ್ನೋದು ಅದರಲ್ಲಿ ಸ್ವಲ್ಪ ಉಳ್ಕೊಳ್ತಾನೆ ಇತ್ತು. ಬಟ್ ಈ ಒಂದು ಲಿಕ್ವಿಡ್ ತುಂಬಾ ಲೈಟಾಗಿದೆ, ನೊರೆ ಕೂಡ ಕಡಿಮೆ ಬರುತ್ತೆ. ಸಿಂಕ್ ಕೆಳಗಡೆ ಈ ಒಂದು ಬಾಕ್ಸಲ್ಲಿ ಕೆಲವೊಂದು ಡಿಟರ್ಜೆಂಟ್ಸ್ ಎಲ್ಲ ಕೂಡ ಬಾಕ್ಸ್ಗಳಲ್ಲಿ ಹಾಕಿ ಆರ್ಗನೈಸ್ ಮಾಡ್ಕೊಂಡಿರ್ತೀನಿ. ಈ ಬಾಸ್ಕೆಟ್ನ ಕೂಡ ನೀಟಾಗಿ ವಾಶ್ ಮಾಡಿ ಒಂದು ಡ್ರೈ ಬಟ್ಟೆಯಿಂದ ನೀಟಾಗಿ ಒರೆಸಿದ್ದಾದಮೇಲೆ ಯಥಾ ಪ್ರಕಾರ ಎಲ್ಲದನ್ನು ಜೋಡಿಸ್ಕೊಳ್ತಾ ಇದ್ದೀನಿ. ಡಿಟರ್ಜೆಂಟ್ ಪೌಡರು, ವಿಭೂತಿ ಅಂದರೆ ನಾವು ಪೂಜಾ ಐಟಮ್ಸ್ನ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತಿರ್ತೀನಿ, ಸಬೀನಾ ಪೌಡರ್ ಇರ್ಬೋದು. ಆಮೇಲೆ ಈ ಒಂದು ವಿಮ್ ಲಿಕ್ವಿಡ್ ಬಾಟಲ್ಸ್ ಎಲ್ಲ ಕೂಡ ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ. ಹೋಮ್ ಮೇಡ್ ಲಿಕ್ವಿಡ್ಸ್ ಮಾಡೋದ್ರಿಂದ ಅದರಲ್ಲಿ ಹಾಕ್ಬೋದು ಅನ್ನೋದ್ರಿಂದ. ಅದರಲ್ಲಿ ಒಂದು ಕರ್ಪೂರದ ಬಿಳ್ಳೆ ಕೂಡ ಹಾಕಿದ್ದೀನಿ. ಕರ್ಪೂರನ ಹಾಕೋದ್ರಿಂದ ಅದರ ಸ್ಮೆಲ್ಗೆ ಪೆಸ್ಟ್ ಅನ್ನೋದು ಬರ್ದಿರ ಇರುತ್ತೆ. ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥ ಬಟ್ಟೆಗಳನ್ನ ಆದಷ್ಟು ಹೈಜಿನಿಕ್ ಆಗಿ ಇಟ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಒಂದು 4 ಬಟ್ಟೆಗಳನ್ನ ಯೂಸ್ ಮಾಡ್ತೀನಿ. ಅದೆಲ್ಲದನ್ನ ಕೂಡ ಒಂದು ಕಡೆ ಈ ರೀತಿ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ವೀಕ್ಲಿ ಟ್ವೈಸ್ ಆದ್ರೂ ಇವನ್ನ ಚೇಂಜ್ ಮಾಡಿದ್ರೇ ಬೆಟರು. ಮೇಯ್ನ್ ಆಗಿ ಜಮ್ಸ್ ಅನ್ನೋದು ಸ್ಟಾರ್ಟ್ ಆಗುವಂಥದ್ದೇ ಈ ಒಂದು ದುರ್ವಾಸನೆ ಬರುವಂಥ ಕಿಚನ್ ಟವಲ್ಸಿಂದಾನೆ. ಇದರಲ್ಲಿ ತೋರಿಸ್ದಂಗೆ ಫಸ್ಟ್ ನಾನೊಂದು ಪಾತ್ರೆಯಲ್ಲಿ ಸ್ಟವ್ ಮೇಲೆ ನೀರನ್ನ ಇಟ್ಟಿದ್ದೀನಿ. ನೀರು ಬಿಸಿ ಆಗೋಷ್ಟರಲ್ಲಿ ಈ ಒಂದು ಕಿಚನ್ ಟವಲ್ಸ್ನೆಲ್ಲ ಕೂಡ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ನೀರು ಕೂಡ ಬಿಸಿಯಾಗಿದೆ. ಇದರಲ್ಲಿ ಒಂದು ಸ್ಪೂನ್ ಅಷ್ಟು ಡಿಟರ್ಜೆಂಟ್ ಪೌಡರ್ನ ಹಾಕ್ತಾ ಇದ್ದೀನಿ. ಸರ್ಪ್ ಅಥವಾ ಸೋಪಿನ ಪೌಡರ್ ಅಂತ ಏನು ಹೇಳ್ತೀರಾ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಂದರೆ ವಿಮ್ ಲಿಕ್ವಿಡ್ ಕೂಡ ಹಾಕ್ಕೊಳ್ಬೋದು. ಅದರಲ್ಲೇ ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ. ವಿಡಿಯೋದಲ್ಲಿ ತೋರಿಸ್ದಂಗೆ ಬಟ್ಟೆಗಳು ನೀರಲ್ಲಿ ಮುಳುಗೋ ರೀತಿ ಒಂದು ವುಡನ್ ಸ್ಪ್ಯಾಚುಲನ ತಗೊಂಡು ಈ ರೀತಿ ಪ್ರೆಸ್ ಮಾಡ್ತಾ ಇದ್ದೀನಿ. ನೀರು ಬಿಸಿಯಾಗಿರುತ್ತೆ, ಆದಷ್ಟು ಕೇರ್ಫುಲ್ಲಾಗಿ ಮಾಡ್ಕೊಳ್ಬೇಕಾಗುತ್ತೆ. ಸ್ಟವ್ನ ಆಫ್ ಮಾಡಿಬಿಟ್ಟು ಒಂದು 5 ರಿಂದ 10 ನಿಮಿಷ ಬಿಟ್ಬಿಡ್ತೀನಿ. ತುಂಬ ಜಾಸ್ತಿ ಕೊಳೆಯಾಗಿದೆ ಅನ್ನೋದಾದರೆ ಒಂದು ಹಾಫ್ ಅನ್ ಅವರ್ ಬಿಟ್ಟರೆ ಬೆಟರು. ನಾನಿಲ್ಲಿ ನೀರು ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಟು ಆಮೇಲೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿನೀರಲ್ಲಿ ನೆನೆಸಿಟ್ಟು ವಾಶ್ ಮಾಡೋದ್ರಿಂದ ಬ್ಯಾಕ್ಟೀರಿಯಾ ಎಲ್ಲ ಕೂಡ ಬೇಗನೆ ರಿಮೂವ್ ಆಗುತ್ತೆ. ಜಸ್ಟ್ ನಾನು ಕಿಚನಲ್ಲೇ ಈ ರೀತಿ ಸ್ವಲ್ಪ ವಿಮ್ ಲಿಕ್ವಿಡ್ ಕೂಡ ಯೂಸ್ ಮಾಡಿಕೊಂಡು ಒಂದ್ಸರಿ ಬ್ರಷ್ ಮಾಡಿಕೊಂಡು ಈ ರೀತಿ ನಾರ್ಮಲ್ ಆಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ವಾರಕ್ಕೆ 2 ಸತಿ ಈ ರೀತಿ ಬಟ್ಟೆಗಳನ್ನ ಒಕ್ಕೊಳ್ಳೋದಾದರೆ ತುಂಬ ಈಸಿಯಾಗಿ ಕಿಚನಲ್ಲೇ ಕ್ಲೀನ್ ಮಾಡ್ಕೊಳ್ಬೋದು. ಇಲ್ಲ ತುಂಬ ಜಾಸ್ತಿ ಕೊಳೆ ಆಗಿದೆ ಅಂದಾಗ ಮಾತ್ರನೇ ಟೆರೆಸಲ್ಲಿ ತೊಗೊಂಡೋಗಿ ಕ್ಲೀನ್ ಮಾಡ್ತಿರ್ತೀನಿ. 3-4 ಬಟ್ಟೆಗಳ ಇದ್ದಾಗ ಈ ರೀತಿ ಕ್ಲೀನ್ ಮಾಡ್ಕೊಳ್ಳೋದಾದರೆ ಕೆಲಸ ಕೂಡ ಈಸಿ ಆಗುತ್ತೆ. ಆದಷ್ಟು ಕಲೆಕ್ಟ್ ಮಾಡ್ಕೊಳ್ದಿರೋ ಇದ್ರೇ ಬೆಟರು. ಈ ಬಟ್ಟೆಗಳನ್ನ ಕಲೆಕ್ಟ್ ಮಾಡಿದಷ್ಟು ಸ್ಮೆಲ್ ಅನ್ನೋದು ತುಂಬ ಜಾಸ್ತಿ ಆಗುತ್ತೆ. ಒನ್ಸ್ ಬಟ್ಟೆಗಳೆಲ್ಲ ನೀಟಾಗಿ ವಾಶ್ ಮಾಡಿ ಜಾಲಿಸಿದಾದ್ಮೇಲೆ ಈ ರೀತಿ ಒಣಗಾಕ್ತಾ ಇದ್ದೀನಿ. ಮಳೆಗಾಲದಲ್ಲಿ ಬಟ್ಟೆಗಳು ಒಣಗಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಆದಷ್ಟು ಬೆಳಗಿನ ಜಾವ ಈ ರೀತಿ ವಾಶ್ ಮಾಡಿ ಇಟ್ಕೊಳ್ಳೋದಾದರೆ ಗಾಳಿಗೇನೆ ಸಂಜೆ ಅಷ್ಟರಲ್ಲಿ ನೀಟಾಗಿ ಡ್ರೈ ಆಗಿರುತ್ತೆ. ಬೆಡ್ಶೀಟ್ ಚೇಂಜಿಂಗ್ ಇದ್ರ ಬಗ್ಗೆ ನಾನು ಆಗಾಗ ಶೇರ್ ಮಾಡ್ತಾನೆ ಇರ್ತೀನಿ. ಮೇಯ್ನಾಗಿ ಮಕ್ಕಳಿರುವಂಥ ಮನೆಯಲ್ಲಿ ಈ ರೀತಿ ಪ್ರೊಟೆಕ್ಟರ್ಸ್ನ ಯೂಸ್ ಮಾಡೋದಾದರೆ ಬೆಡ್ಡು ಸೇಫ್ ಆಗಿರುತ್ತೆ. ಇಲ್ಲಿ ನೋಡ್ತಿದ್ದೀರಲ್ವಾ, ಇದು ಪ್ರೊಟೆಕ್ಟರು. ಇದು ಓಪನ್ ಮಾಡಿ ಕೂಡ ತೋರಿಸ್ತೀನಿ.
ಸ್ಪೆಷಲಿ ಮಳೆಗಾಲದಲ್ಲಿ ಬೆಡ್ಶೀಟ್ಸು ಬ್ಲಾಂಕೆಟ್ಸ್ ಎಲ್ಲ ಕೂಡ ಬೇಗನೆ ತಣ್ಣಗಾಗ್ತಿರುತ್ತೆ. ವಾರಕ್ಕೊಮ್ಮೆ ಆದರೂ ಚೇಂಜ್ ಮಾಡಿಕೊಂಡ್ರೆ ಬೆಟರು, ಹೈಜಿನಿಕ್ ಆಗಿರುತ್ತೆ. ಬೆಡ್ಶೀಟ್ಸ್ ಎಲ್ಲ ಕೂಡ ಈ ರೀತಿ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ಬೆಡ್ಶೀಟ್ಸ್ನ ನಾನು ಲಾಸ್ಟ್ ವಿಡಿಯೋಸಲ್ಲಿ ಕೂಡ ಶೇರ್ ಮಾಡಿದ್ದೀನಿ, ಐಕ್ಯದಲ್ಲಿ ತೊಗೊಂಡಿದ್ದೀನಿ ಅಂತ. ಇದರಲ್ಲಿ ಒಂದು ಲಿಂಕ್ ಮಾತ್ರ ಸಿಗುತ್ತೆ, ಅದು ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಬೆಡ್ನ ಕೂಡ ಆಗಾಗ ಡೀಪ್ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಯಾವ ರೀತಿ ಅನ್ನೋದು ನಾನು ಈಗಾಗಲೇ ಕೆಲವೊಂದು ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಈಗ ನಾನು ಕರೆಕ್ಟ್ ಸೈಜ್ ಇರುವಂತಹ ಬೆಡ್ ಕವರ್ನ ತೊಗೊಂಡಿರೋದ್ರಿಂದ ಪರ್ಫೆಕ್ಟಾಗಿ ಫಿಟ್ ಆಗಿದೆ. ಇನ್ನೊಂದು ವಿಷಯ, ನಿಮ್ಮಲ್ಲಿ ಯಾರಿಗಾದ್ರೂ ಗೊತ್ತಿಲ್ಲ ಅನ್ನೋದಾದರೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡ್ತಾ ಇದ್ದೀನಿ. ಬೆಡ್ ಸೈಜ್ ಎಷ್ಟಿದೆ ಅನ್ನೋದ್ರ ಮೇರೆಗೆ ಪಿಲ್ಲೋ ಸೈಜ್ ಕೂಡ ಡಿಪೆಂಡ್ ಆಗುತ್ತೆ. ಪಿಲ್ಲೋಸ್ನ ತೊಗೊಳ್ಬೇಕಾದ್ರೂ ಕೂಡ ಈ ಒಂದು ಪಾಯಿಂಟ್ನ ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ. ಈಗ ನೋಡ್ತಾ ಇದ್ದೀರಲ್ಲ, ಇದು ಕರೆಕ್ಟು ಪಿಲ್ಲೋ ಸೈಜು, ಅಂದರೆ ಈ ಒಂದು ಕ್ವೀನ್ ಅಥವಾ ಕಿಂಗ್ ಸೈಜ್ ಬೆಡ್ಗೆ. ಇದಕ್ಕಿಂತ ಮುಂಚೆ ಏನು ಆ್ಯಡ್ ಮಾಡಿದ್ದೀನಿ ಬೆಡ್ ಕವರ್ ಅಂದರೆ ಪಿಲ್ಲೋ ಕವರ್ಸ್ನ, ಅದೆಲ್ಲ ಪುಟ್ಟದಾಗಿರುವಂಥದ್ದು. ಈ ಒಂದು ಬೆಡ್ಗೆ ಅದು ಸೂಟ್ ಆಗಲ್ಲ. ನೆಕ್ಸ್ಟು ಬ್ಲಾಂಕೆಟ್ನ ಕೂಡ ಹಾಕಬೇಕು. ಫಸ್ಟಿಗೆ ನಾನು ಬ್ಲಾಂಕೆಟ್ ಕವರ್ನ ಈ ರೀತಿಯಾಗಿ ಹಾಕೊಂಡಿದ್ದೀನಿ. ಇದ್ರ ಒಳಗಡೆ ಬ್ಲಾಂಕೆಟ್ನ ಇನ್ಸರ್ಟ್ ಮಾಡಬೇಕಾಗತ್ತೆ. ಕಂಫರ್ಟ್ಸ್ ಯಾರಾದರೂ ಯೂಸ್ ಮಾಡ್ತಾ ಇದ್ರೆ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ನಾರ್ಮಲ್ ಆಗಿ ಫಿಕ್ಸ್ಡ್ ಇರುವಂಥ ಕಂಫರ್ಟ್ಸ್ ಕೂಡ ಬರುತ್ತೆ, ಇಲ್ಲಾಂದರೆ ಈ ರೀತಿ ಕವರ್ಸ್ ಚೇಂಜ್ ಮಾಡ್ಕೊಳ್ಳೋಂಥ ಕಂಫರ್ಟ್ಸ್ ಕೂಡ ಬರುತ್ತೆ. ಈ ಕಂಫರ್ಟ್ಸ್ ಕವರ್ಸ್ ಕೆಳಗಡೆ ಇಲ್ಲ ಜಿಪ್ ಬಂದಿರುತ್ತೆ, ಇಲ್ಲ ಬಟನ್ಸ್ ಬಂದಿರುತ್ತೆ. ಅದ್ರ ಪ್ರಕಾರ ನಾವು ಬಟನ್ಸ್ ಇಲ್ಲ ಜಿಪ್ನ ಹಾಕೊಳ್ಬೇಕಾಗತ್ತೆ. ಕಲರ್ ಕಾಂಬಿನೇಷನ್ ಯಾವ ರೀತಿ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ. ಇದಕ್ಕೆ ಸಂಬಂಧಪಟ್ಟಿರುವಂಥ ರೀಲ್ಸ್ನ ಕೂಡ ನಾನು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೀನಿ. ನೀವು ಯಾರಾದರೂ ಚೆಕ್ ಮಾಡಿಲ್ಲ ಅನ್ನೋದಾದರೆ ಇನ್ಸ್ಟಾಗ್ರಾಮ್ ID ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿದ್ರೆ ರೀಲ್ಸ್ನ ನೀವು ಮಿಸ್ ಆಗ್ದಿರಾ ನೋಡ್ಬೋದು. ಮಳೆಗಾಲದಲ್ಲಿ ಮೇಯ್ನಾಗಿ ಬಟ್ಟೆಗಳು ಸರಿಯಾಗಿ ಒಣಗಲ್ಲ. ಬಟ್ಟೆಗಳು ಒಣಗಿದೆ ಅಂತ ತೊಗೊಂಡು ಬಂದರೂ ಕೂಡ ಒಂದು ರೀತಿ ಸ್ಮೆಲ್ ಬರುತ್ತೆ. ಆ ಸ್ಮೆಲ್ನ ಅವಾಯ್ಡ್ ಮಾಡಬೇಕು ಅನ್ನೋದಾದರೆ ಐರನ್ ಮಾಡುವಾಗ ಆದಷ್ಟು ಸ್ವಲ್ಪ ಕಂಫರ್ಟ್ನ ಹಾಕ್ಕೊಂಡು ನೀರು ಜೊತೆಗೆ ಮಿಕ್ಸ್ ಮಾಡಿ ಅದನ್ನು ಸ್ಪ್ರೇ ಮಾಡಿ ಐರನ್ ಮಾಡೋದ್ರಿಂದ ಬಟ್ಟೆಗಳು ಒಂದು ಒಳ್ಳೆ ಸುವಾಸನೆ ಅನ್ನೋದು ಬರುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಗ್ರಾಸರೀಸ್. ದಿನಸಿ ವಸ್ತುಗಳನ್ನ ಈ ಟೈಮಲ್ಲಿ ತರಬೇಕಾದ್ರೆ ಆದಷ್ಟು ಎಚ್ಚರ ವಹಿಸಬೇಕಾಗತ್ತೆ. ಮಳೆಗಾಲದಲ್ಲಿ ಸ್ವಲ್ಪ ಮಾಯಿಶ್ಚರ್ ಜಾಸ್ತಿ ಇರೋದ್ರಿಂದ ಬೇಗನೆ ಹುಳ ಆಗೋ ಚಾನ್ಸ್ ಜಾಸ್ತಿನೇ ಇರುತ್ತೆ. ಸ್ಪೆಷಲಿ ಕೆಲವೊಂದು ಸೂಪರ್ ಮಾರ್ಕೆಟ್ಸಲ್ಲೆಲ್ಲ ಕೂಡ ತೊಗೊಳ್ಬೇಕಾದ್ರೆ ಲೂಸಲ್ಲಿ ತೊಗೊಳ್ತಿರ್ತೀವಲ್ವ, ಡಿಮಾರ್ಟ್ಸಲ್ಲೆಲ್ಲ ಕೂಡ ಲೂಸಲ್ಲಿ ತೊಗೊಳ್ಳುವಾಗ ಆದಷ್ಟು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಂಡ್ರೆ ಬೆಟರು. ಇಲ್ಲ ಅನ್ನೋದಾದರೆ ಅಲ್ಲೇ ಸ್ವಲ್ಪ ಮಾಯಿಶ್ಚರ್ ಎಲ್ಲ ಆ್ಯಡ್ ಆಗಿರೋದ್ರಿಂದ ಬೇಗ ಹುಳ ಆಗೋ ಚಾನ್ಸ್ ಇರುತ್ತೆ. ಇಲ್ಲ ತೊಗೊಂಡು ಬಂದಮೇಲೆ ಕರೆಕ್ಟಾಗಿ ಬಿಸಿಲಲ್ಲೆಲ್ಲ ಇಟ್ಕೊಂಡು ಮೇಂಟೈನ್ ಮಾಡಬೇಕಾಗತ್ತೆ. ಇಲ್ಲ ಅನ್ನೋದಾದರೆ ಬೇಗನೆ ಹಾಳಾಗೋ ಚಾನ್ಸ್ ಇರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಇದೆಲ್ಲ ಕೂಡ ನಾನು ಡಿಮಾರ್ಟಲ್ಲಿ ತೊಗೊಂಡು ಬಂದಿರೋ ಅಂಥದ್ದೇ. ಆದಷ್ಟು ಲೂಸಲ್ಲಿ ಏನಾದರೂ ಗ್ರಾಸರೀಸ್ನ ತೊಗೊಳ್ತೀರಾ ಅನ್ನೋದಾದರೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡ್ರೇ ಬೆಟರು. ಇಲ್ಲ ಅನ್ನೋದಾದರೆ ಪಾಕೆಟ್ಸಲ್ಲಿರುವಂಥದ್ದಾದರೂ ಕೂಡ ನೀವು ಯೂಸ್ ಮಾಡ್ಬೋದು. ಅದು ಸ್ವಲ್ಪ ಸೀಲ್ ಆಗಿರೋ ಕಾರಣ ಬೇಗ ಹಾಳಾಗ್ದಿರ ಇರುತ್ತೆ. ಒನ್ಸ್ ನಾವು ಪಾಕೆಟಲ್ಲಿರುವಂಥದ್ದು ಇರ್ಬೋದು ಅಥವಾ ಲೂಸ್ ಆಗಿರುವಂಥ ಐಟಮ್ಸ್ ಇರ್ಬೋದು, ಯಾವುದಾದ್ರೂ ತೊಗೊಂಡು ಬಂದಮೇಲೆ ಸರಿಯಾಗಿ ಸೀಲ್ ಮಾಡಿಲ್ಲ, ಏರ್ ಟೈಟಾಗಿ ಇಟ್ಕೊಂಡಿಲ್ಲ ಅನ್ನೋದಾದರೂ ಕೂಡ ಮನೆಯಲ್ಲಿ ಬೇಗ ಹುಳ ಆಗೋ ಚಾನ್ಸ್ ಇರುತ್ತೆ. ಈ ರೀತಿ ಪಾಕೆಟ್ಸಲ್ಲಿರ್ಬೋದು ಅಥವಾ ಲೂಸ್ ಆಗಿರ್ಬೋದು ತಂದಾದಮೇಲೆ ಕರೆಕ್ಟಾಗಿ ನೀವು ರೀಫಿಲ್ ಮಾಡ್ಕೊಳ್ಳುವಾಗ ಏನಾದರೂ ಉಳಿದ್ರೆ ಈ ರೀತಿ ಕ್ಲಿಪ್ಸಿಂದ ಸೆಕ್ಯೂರ್ ಮಾಡ್ಕೊಳ್ಬೋದು. ಇದರಿಂದ ಏರ್ ಟೈಟ್ ಆಗಿರುತ್ತೆ, ಗ್ರಾಸರಿ ಅನ್ನೋದು ಹಾಳಾಗ್ದಿರ ಇರುತ್ತೆ. ಇಲ್ಲ ಅನ್ನೋದಾದರೆ ಟೈಟಾಗಿ ಗಂಟಾದರೂ ಹಾಕಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಬೇಳೆಗಳನ್ನ ನಾನು ಸರಿಯಾಗಿ ಗಂಟು ಹಾಕ್ದಿರ ಇಟ್ಟಿದ್ದೀನಿ, ಅದರಿಂದ ಬೇಗನೆ ಹುಳ ಆಗಿಬಿಟ್ಟಿದೆ. ಈಗ ಇದನ್ನೆಲ್ಲ ಕೂಡ ಬಿಸಿಲಲ್ಲಿಟ್ಟು ಕ್ಲೀನ್ ಮಾಡಿಕೊಂಡು ಆಮೇಲೆ ಯೂಸ್ ಮಾಡಬೇಕಾಗತ್ತೆ. ದಿನಸಿ ಬೇಗ ಹಾಳಾಗಬಾರ್ದು ಅನ್ನೋದಾದರೆ ಒನ್ಸ್ ಈ ರೀತಿ ಕಂಟೈನರ್ಸ್ಗೆ ಫಿಲ್ ಮಾಡಿದ್ದಾದಮೇಲೆ ಪಲಾವ್ ಎಲೆ ಬರುತ್ತಲ್ವ, ಪಲಾವ್ ಎಲೆ ಮತ್ತು ಒಣಮೆಣಸಿನ್ಕಾಯಿನ ಹಾಕಿ ಇಡೋದ್ರಿಂದ ಈ ಒಂದು ದಿನಸಿ ಅನ್ನೋದು ಬೇಗ ಹಾಳಾಗ್ದಿರ ಹುಳ ಆಗ್ದಿರ ಇರುತ್ತೆ. ಈ ಕಂಟೈನರ್ಸ್ ಕೂಡ ಅಷ್ಟೇ, ಒನ್ಸ್ ಖಾಲಿ ಆದಮೇಲೆ ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿ ಆಮೇಲೆ ರೀಫಿಲ್ ಮಾಡ್ಕೊಂಡ್ರೆ ಬೆಟರು. ಆಲ್ಮೋಸ್ಟ್ ಎಲ್ಲ ಕಂಟೈನರ್ಸ್ನ ತೆಗೆದು ರೀಸ್ಟಾಕ್ ಮಾಡ್ಕೊಂಡಿದ್ದೀನಿ. ಅದರಿಂದ ಈ ಕಂಟೈನರ್ಸ್ ಇಡುವಂಥ ಜಾಗನೆಲ್ಲ ಒಂದ್ಸರಿ ಕ್ಲಾತಿಂದ ವೈಪ್ ಮಾಡ್ಕೊಳ್ತಾ ಇದ್ದೀನಿ. ಏನಾದರೂ ಅಲ್ಪ ಸ್ವಲ್ಪ ಚೆಲ್ಲಿದ್ರು ಕೂಡ ಅಲ್ಲೇ ಕ್ಲಿಯರ್ ಆಗಿಬಿಡುತ್ತೆ. ಮಂತ್ಲಿ ಒನ್ಸ್ ರೀಸ್ಟಾಕ್ ಮಾಡ್ಕೊಳ್ಳುವಾಗ ಈ ರೀತಿ ಶೆಲ್ಫ್ನ ಕ್ಲೀನ್ ಮಾಡಿ ಜೋಡಿಸ್ಕೊಳ್ಳೋದಾದರೆ ನೋಡೋಕ್ಕೂ ಕೂಡ ನೀಟಾಗಿರುತ್ತೆ, ಹುಳ ಕೂಡ ಆಗದಿರ ಇರುತ್ತೆ. ಗ್ರಾಸರಿಯಲ್ಲಿ ಇನ್ನೊಂದು ವಿಚಾರ ಹೇಳಬೇಕಾಗಿತ್ತು.
ಮೇಯ್ನಾಗಿ ಪಾಕೆಟ್ಸಲ್ಲೆಲ್ಲ ಸ್ಟೋರ್ ಮಾಡಿರುವಂಥ ಗ್ರಾಸರೀಸ್ನ ತಂದಾಗ ಅದು ಹಾಳಾಗಬಾರ್ದು ಅನ್ನೋದ್ರಿಂದ ಪ್ರಿಸರ್ವೇಟಿವ್ ಆಗಿ ಬೋರಿಕ್ ಆ್ಯಸಿಡ್ನ ಯೂಸ್ ಮಾಡ್ತಿರ್ತಾರೆ. ಈ ಒಂದು ಬೋರಿಕ್ ಆ್ಯಸಿಡ್ನ ನಾವು ಸರಿಯಾಗಿ ವಾಶ್ ಮಾಡಿದ್ರೆ ಏನಾದರೂ ಅಡುಗೆ ಮಾಡಿದ್ವಿ ಅನ್ನೋದಾದರೆ ಅದರಿಂದ ಹೆಲ್ತ್ ಇಶ್ಯೂಸ್ ಆಗೋ ಚಾನ್ಸ್ ಜಾಸ್ತಿನೇ ಇರುತ್ತೆ. ಸ್ಲೋ ಪಾಯ್ಸನ್ ಆಗಿ ಕೂಡ ಇದು ವರ್ಕ್ ಆಗುತ್ತೆ. ವಿಡಿಯೋದಲ್ಲಿ ತೋರಿಸ್ದಂಗೆ ಆದಷ್ಟು ಕ್ಲೀನಾಗಿ ತೊಳಿಬೇಕಾಗುತ್ತೆ. ತೊಳಿಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಯೂಸ್ ಮಾಡಿ ಕೂಡ ನೀವು ವಾಶ್ ಮಾಡ್ಕೊಳ್ಬೋದು. ಸ್ಪೆಷಲಿ ಅಕ್ಕಿ ತೊಳಿಬೇಕಾದ್ರೆ ಎಲ್ಲನೂ ನೀಟಾಗಿ ತೊಳೆದ್ಬಿಟ್ರೆ ಅದರಲ್ಲಿರುವಂಥ ಎಲ್ಲ ಮಿನರಲ್ಸ್ ಹೋಗ್ಬಿಡುತ್ತೆ ಅನ್ನೋದ್ರಿಂದ ಜಸ್ಟ್ 1 ಬಾರಿ 2 ಬಾರಿ ಮಾತ್ರ ವಾಶ್ ಮಾಡ್ತಿರ್ತೀವಿ. ಒಂದು ವೇಳೆ ಆ ಒಂದು ಅಕ್ಕಿಯಲ್ಲಿ ಬೋರಿಕ್ ಆ್ಯಸಿಡ್ ಏನಾದರೂ ಹಾಕಿದ್ರೆ ಅದನ್ನು ಪರ್ಫೆಕ್ಟಾಗಿ ತೊಳೆದಿಲ್ಲ ಅನ್ನೋದಾದರೆ ಹೆಲ್ತ್ ಇಶ್ಯೂಸ್ ಆಗೋ ಚಾನ್ಸ್ ಡೆಫಿನೆಟ್ಲಿ ಇರುತ್ತೆ. ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟ್ಗೋಸ್ಕರ ಉದ್ದಿನ ವಡೆ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು ರಾತ್ರಿಯಲ್ಲೇ ನೆನೆಸಿಟ್ಕೊಳ್ತಾ ಇದ್ದೀನಿ. ನಾರ್ಮಲಾಗಿ ಸಮ್ಮರ್ಸಲ್ಲೆಲ್ಲ ಆದರೆ ಬೆಳಗಿನ ಜಾವ ನೆನೆಸಿಟ್ರು ಕೂಡ ಸರಿ ಹೋಗುತ್ತೆ. ಬಟ್ ಆದಷ್ಟು ಈ ಒಂದು ಟೈಮಲ್ಲಿ ರಾತ್ರಿ ನೆನೆಸಿಟ್ಕೊಂಡ್ರೆ ಬೆಟರು. ಯಾಕಂದರೆ ನೆನೆಯೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಥಂಡಿ ಎಲ್ಲ ಇರೋದ್ರಿಂದ. ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ನೆಂದಿರುವಂಥ ಉದ್ದಿನಬೇಳೆನ ನಾನು ರುಬ್ಕೊಂಡಿರೋದ್ರಿಂದ ಪರ್ಫೆಕ್ಟಾಗಿ ಬಂದಿದೆ. ಸೋಡಾ ಹಾಕ್ದಿರಾ ಕೂಡ ನಿಮಗೆ ಫ್ಲಫಿಯಾಗಿ ಬರಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ತೋರಿಸ್ದಂಗೆ ಚೆನ್ನಾಗಿ ಫ್ಲಫ್ ಮಾಡಬೇಕು. ಅಂದರೆ ಏರು ಒಳಗಡೆ ಹೋಗೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವಾ, ಉದ್ದಿನ ವಡೆ ತುಂಬಾ ಪರ್ಫೆಕ್ಟಾಗಿ ಬಂದಿದೆ. ನೀವು ಏನಾದರೂ ಕಾಳುಗಳನ್ನೆಲ್ಲ ನೆನೆಸಿಟ್ಟು ಮೊಳಕೆ ಎಲ್ಲನೂ ಬರೆಸ್ಬೇಕು ಅನ್ನೋದಾದರೆ ಆದಷ್ಟು ಸ್ವಲ್ಪ ಪ್ರೀ ಪ್ಲಾನ್ ಆಗಿ ನೆನೆಸಿಟ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಜಾಸ್ತಿ ಟೈಮೇ ಬೇಕಾಗುತ್ತೆ, ಸ್ಪೆಷಲಿ ಈ ಒಂದು ಟೈಮಲ್ಲಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.